ಮಾರ್ಕ್ ಮಾಡ್ಕೊಡಕ್ಕಾಯ್ತಾಯಿಲ್ಲ. ಶಾಸಕರು ಹೇಳಿದರು, ಎಲ್ಲ ಹೇಳಿದ್ರು. 17ನೇ ತಾರೀಕು ಡೇಟ್ ಕೊಟ್ಟಿದ್ದು. ಪುನಃ ಅವರು ಇವರು ಅಂತ 17ಕ್ಕೆ ನಾವು ಬಂದಿದ್ದೀವಿ. ನೀವು ಲೆಟ್ರ್ ಹಾಕಿಲ್ವಂತೆ ಸರ್. ಅಲ್ಲ ಸರ್, ಫುಲ್ಲು ಇದನ್ನು 6 ಸರಿ ಹೋಗಿ ಅರ್ಜಿ ಮಾಡಿದ್ರು ಸರ್. ಅಲ್ಲಿ ಇಬ್ಬರು ತಕರಾರು ಇದೆ ಸರ್. ಅವ್ರದ್ದು ಏನು ಕೇಳಿದಾರೆ ಸರ್, ಅಷ್ಟು ಹಳ್ಳ ಬಿಡಿಸೋದ್ರೆ ಅಷ್ಟು ಬಿಡಿಸ್ಕೊಟ್ರಿ ಅಂತ ಅವರು ಕೊಟ್ಟಿದ್ರು ಸರ್. ಟೋಟಲಿ 6 ಟೈಮ್ ಅಟೆಂಪ್ಟ್ ಮಾಡಿದ್ದೀವಿ ಸರ್, ಬಿಡಿಸ್ಕೊಡ್ತೀವಿ. 30 ಕುಟುಂಬಕ್ಕೆ ಇಲ್ಲೇ ಬರೋಣ. ಏನು ಪ್ರಾಬ್ಲಮ್ ಆಗಿದೆ? ಜನಕ್ಕೇನಾಗುತ್ತೆ, TPR ಮಾಡ್ತಾ ಇಲ್ಲ, ಪಂಚಾಯತಿ PDO ಭಾರಿ ಸಮಸ್ಯೆ ಆಗ್ತಿದೆ. ಏನು ವಿಳಂಬ ಆಗಿದೆ, ಏನಾಗಬೇಕು ಅಂದರೆ ಸ್ಟೇಟ್ ಲೆವೆಲ್ ಒಂದು ಈಸಿ ಸಾಲ್ಯೂಷನ್ ಕಂಡಿದ್ದಾರೆ. ಅದನ್ನು ಒಂದು ಹೇಳಿ. ಅದೇ ಸರ್, ಕಾಂಗಲ್ದೊಂದು ಎಲ್ಲರದ್ದು ಆಗಿದೆ ಸರ್. ಎಲ್ಲರೂ ಯಾರ್ಯಾರ್ದು PDO ಗ್ರೇಡ್ 1 ಸೆಕ್ರೆಟರಿ ಫಸ್ಟ್ ಬರುತ್ತೆ ಸರ್. ಅವರಿಂದ ಎಸ್ಕಲೇಟ್ ಆಗಿ ಹಿರಿಯ ಸೀನಿಯರ್ PDO ಬರ್ತಾರೆ. PDO ಆದ್ಮೇಲೆ ಅಧ್ಯಕ್ಷರಿಗೆ ಹೋಗುತ್ತೆ ಸರ್. ಅಧ್ಯಕ್ಷರಿಂದ EO ಬರುತ್ತೆ ಸರ್. EOಗೆ 2 days ಇಷ್ಟರ ಪೈಕಿ ಈಗ ಯಾರ್ಯಾರಿಗೆ ಡಾಂಗಲ್ ಅಂದರೆ ಲಾಗಿನ್ ಅಲ್ವಾ? DSC ಆರ್ ಡಾಂಗಲ್ ಎರಡು ಒಂದೇನಾ? ಸೊ ಇಷ್ಟು ಈ 4-5 ಸ್ಟೆಪ್ಪಲ್ಲಿ ಯಾರ್ದು ಆಗಿಲ್ಲ? ಆಗಿಲ್ಲ ಸರ್. ಯಾವ ಯುವದು ಆಗಿಲ್ವಾ? ರಾಜ್ಯದಲ್ಲಿ ಸಮಸ್ಯೆ ಇದೆ ಸರ್. ಇದನ್ನು ಫಾಲೋ ಅಪ್ ಮಾಡ್ತೀವಿ ಸರ್. ಮಿನಿಸ್ಟ್ರು ಒಂದು ಮೀಟಿಂಗ್ ಮಾಡಿದ್ವಿ ಸರ್. ಎಲ್ಲೆಲ್ಲಿ ನಾವು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದೀವಿ ಸರ್, ಎಸ್ಕಲೇಟ್ ಮಾಡಿದ್ದೀವಿ. ಅದನ್ನೆಲ್ಲ ನೋಟ್ ಮಾಡಿದ್ದಾರೆ. ಎಲ್ಲೆಲ್ಲಿ ಇದೆ ಪ್ರಾಬ್ಲಮ್ ಈಗ? ಯಾಕಂದರೆ ಅವರು ಅದೇ ಕೇಳ್ತಾರೆ, ಹೇಳಿ ಎಲ್ಲೆಲ್ಲಿದೆ ಹೇಳಿ. ಇಲ್ಲ ನೀವು ಸರ್, ಈಗ ಸಿಟಿಜನ್ ಆ್ಯಪಲ್ಲಿ ಸರ್ ನಾವು ಕೆಲವೆಲ್ಲ ಸಿಟಿಜನ್ ಆ್ಯಪ್ ಮಾಡೋದಕ್ಕೆ ಹೋಗ್ತಾರೆ ಸರ್. ಮಾಡೋದಕ್ಕೆ ನಾವು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅದು ಸ್ಟಾಪ್ ಆಗುತ್ತೆ. ಈಗ ಪಂಚತಂತ್ರ ಇಂದ ಆಟೋಮೆಟಿಕ್ ಆಗಿ ಇಲ್ಲಿಗೆ ಅಪ್ಲೋಡ್ ಆಗಬೇಕು. ಬೇಸಿಕ್ ಅಪ್ಲಿಕೇಶನ್ ಅನ್ನೋದು ಫಸ್ಟ್ ಸ್ಟೆಪ್ ಅದೇ ತಾನೇ. ಪಂಚತಂತ್ರ ಅಲ್ಲಿರೋವೆಲ್ಲನೂ ಕೂಡ ಇಲ್ಲಿಗೆ ಬರಬೇಕು. ಅದರ ಬೇಸಿಸ್ ಮೇಲೆ ಪಂಚತಂತ್ರದಲ್ಲಿ ಪಕ್ಕಾ ಡೇಟಾ ಇಲ್ಲ ಅಂತ ಹೇಳಿದ್ರೆ ಇವರು ಅದನ್ನು ಅಪ್ಡೇಟ್ ಮಾಡಿ ಅಪ್ಲಿಕೇಶನನ್ನು ಸಿಟಿಸನ್ ಪುಷ್ ಮಾಡಬೇಕು. ಸರ್, ಅದು ಸಿಟಿಜನ್ ಕೂಡ ಈವನ್ ಗ್ರಾಮ ಪಂಚಾಯತಿ ಬಂದು PDO ಗ್ರೇಡ್ 1 ಸೆಕ್ರೆಟರಿ ಆಗಿ ನಾವು ಕೂಡ ರೆಕಾರ್ಡ್ಸ್ ಈಗ ಬಾಟಲಿಗೆ ಎಲ್ಲ ಆಗ್ತಾ ಇದೆ ಸರ್. ಅದೇನಾಗಿದೆ, ನಮ್ಮ ಈ ಸೊತ್ತು ಹೊಸದಾಗಿ ಆಗಿರೋದ್ರಿಂದ ಅಲ್ಲಿ ನಮ್ಮದು ಲಾಗಿನ್ ಸರಿಯಾಗಿ ವರ್ಕ್ ಆಗ್ತಾ ಇದೆ ಸರ್. ಅಲ್ಲ ಬಿಡಿ, ನೀವು ಅಪ್ಲೈ ಮಾಡಿಲ್ಲ. ಈಗ ಅವರು ಜನ ಮಾತಾಡ್ತಾ ಇದ್ದಾರೆ, ನೀವೇ ಪ್ರಾಬ್ಲಮೇ ಅರ್ಥ ಮಾಡ್ಕೊಂಡಿಲ್ಲ. ಸುಮ್ಮನೆ ಒಂದು ಲಾಗಿನ್ ಅಂತ ಹೇಳ್ತಾ ಇದ್ದೀರಿ. ಲಾಗಿನ್ ಕ್ರಿಯೇಟ್ ಮಾಡೋದು 5 ನಿಮಿಷದ ಕೆಲಸ. ಅಂಡ್ ಬೈ ಡೆಸಿಗ್ನೇಷನ್ ಎಂಟೈರ್ ಸ್ಟೇಟ್ ಅಲ್ಲಿ ಲಾಗಿನ್ ಆಗಿರುತ್ತೆ. ನೀವು ಪ್ರಾಬ್ಲಮೇ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿಲ್ಲ. ಆಮೇಲೆ ಸರ್ 12 ಪ್ರಾಬ್ಲಮ್ನ ನಾವು ರೈಸ್ ಮಾಡಿ ಯಾವ್ಯಾವ ಫೈಂಡ್ ಔಟ್ ಮಾಡಿ ಗೊತ್ತಿಲ್ಲ ಸರ್. ಅದನ್ನೆಲ್ಲ ಈ ಸ್ವತ್ತಿನ ವಿಚಾರ ಇದೆಯಲ್ಲ ಸರ್, ಭಾರಿ ಕ್ರಾಸ್ ಆಗ್ತಿದೆ. ಆಮೇಲೆ ಏನಂತ ಕೇಳಿದ್ರೆ ಕರೆಕ್ಟ್ ಆಗಿ ಹೇಳ್ಬೇಕಲ್ಲ. ಸುತ್ತಿ ಬಳಿ ಜನಕ್ಕೆ ಭಾರಿ ತೊಂದರೆಗಳಾಗ್ತಿದೆ. ನೀವು ಹೇಳಕ್ಕಾಗ್ತಲ್ಲ, ವಾಟ್ ಇಸ್ ದ ಪ್ರಾಬ್ಲಮ್? ಲಾಗಿನ್ ಡಾಂಗಲ್ ಕ್ರಿಯೇಟ್ ಆಗಿಲ್ಲ. ದಿಸ್ ಇಸ್ ನಾಟ್ ಎ ಪ್ರಾಬ್ಲಮ್ ನನ್ನ ಪ್ರಕಾರ. ಸರ್, ನಮಗೆ ಖುಷಿ ಆಗ್ತದೆ ಸರ್. ನಮಗೆ ಕರೆಕ್ಟಾಗಿ ಇಲ್ಲಿಂದ ತೊಂದರೆ ಇದೆ, ಇಲ್ಲಿಂದ ಮೇಲಿಂದ ಆಗಬೇಕು. ಅಧ್ಯಕ್ಷರಿಂದ EO ಲಾಗಿನಿಗೆ ಬರ್ತದೆ. EO ಲಾಗಿನಿಗೆ ಬಂದಾಗ ನಮ್ಮಲ್ಲಿ DSC ಓವರಾಲ್ ಸ್ಟೇಟಲ್ಲಿ ಎಲ್ಲರೂ ಅದು ನಮ್ಮಲ್ಲಿ DSC ಎಲ್ಲ ಇದು ಸಮಸ್ಯೆ ಆಗಿದೆಯಾ? ಎಷ್ಟು DOಗಳದ್ದಾಗಿದೆ? ನಮ್ಮ ತಾಲೂಕು ಅವ್ರದ್ದಾಗಿದೆ. ಬೇರೆ ಯಾವ ಯೋಗಗಳದ್ದು ಆಗಿದೆ? ಇಲ್ಲ, ನಾವೆಲ್ಲ ಕಳಿಸ್ಕೊಟ್ಟಿದ್ದೀವಿ ಸರ್. ನಾವು ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀವಿ. ಅಷ್ಟು ಜೊತೆ ಸರ್ ಕೇಳಿದ್ರು, ಎಷ್ಟು ಆ ಥರ ಅರ್ಜಿಗಳು ಬಂದು ನಿಮ್ಮವರೆಗೆ ಬಂದು ಎಷ್ಟು ಬಂದಿದೆ ಲಾಗಿನ್? ಓಪನ್ ಮಾಡಿದ್ರೆ ಅಲ್ಲ ಮೇಡಮ್, ಒಂದು ಸಾಹೇಬ್ರ ಸಮ್ಮುಖದಲ್ಲಿ ಅಲ್ಲಿಂದ ಆಗಬೇಕಾದ್ರೆ ಯಾವ ಮಾನದಂಡದಲ್ಲಿ ಕ್ಲಿಯರ್ ಆಗಿದೆ, ಇಲ್ಲಿಗೆ ಏನಕ್ಕೋಸ್ಕರ ಆಗಿಲ್ಲ, ಅದನ್ನ ರೀಸನ್ ಕೊಡಿ.
ಅಲ್ಲಿ ಮ್ಯಾಪಿಂಗ್ ಆಗಿದೆ, ಮ್ಯಾಪಿಂಗ್ ಆಗಿದೆ. ಮ್ಯಾಪಿಂಗ್ ಇವು ಆಗಿದೆ. ಬೇರೆ ಇನ್ನು 6 ತಾಲೂಕು ಆಗದಲ್ಲೇ ಇರೋದಕ್ಕೆ ರೀಸನ್ ಸರ್ ಅದರಲ್ಲಿ ಅಲ್ವಾ ಸರ್? ಸುಮಾರು ಐಡೆಂಟಿಫೈ ಮಾಡಿದ್ವಿ ಸರ್. ಎಲ್ಲ ಜಿಲ್ಲಾ ಪಂಚಾಯತ್ಗಳು ಸಿಇಒಗಳು ಮತ್ತು ಟೆಕ್ನಿಕಲ್ ಪರ್ಸನ್ಸ್ ರೈಸ್ ಮಾಡಿದ್ವಿ ಸರ್. ಸುಮಾರು ಒಂದು 12 ಪಾಯಿಂಟ್ ಡೇಸ್ ಆಯಿತು ಬಿಸಿ ಆಗಿ ಸರ್ರು ಅದನ್ನೆಲ್ಲ ನೋಟ್ ಮಾಡಿಕೊಂಡು ಇದನ್ನೆಲ್ಲ ಕರೆಕ್ಷನ್ ಮಾಡಿ ಆಮೇಲೆ ನಾವು ಬಿಸಿ ಮಾಡ್ತಾ ಇದ್ದೀವಿ ಡೈರೆಕ್ಷನ್. ಇನ್ವ್ಯಾಲಿಡೇಷನ್ ಮತ್ತು ಈವಲ್ ಇದು ಡಿ.ಸಿ ಮೇಡಮ್ ಸಹ ಆದೇಶ ಮಾಡಿಕೊಟ್ಟೆ 2 ವರ್ಷ ಆಯ್ತು ಸರ್. 2 ವರ್ಷದಿಂದ ಆದೇಶ ಆಗಿದೆ ಸರ್. ಕೋರ್ಟ್ 8 ತಿಂಗಳಾಗಿದೆ. ನಿಮ್ಗೆ ನೋಟಿಸ್ ಕಳಿಸಿದ್ದೀವಿ. ಇಲ್ಲಿ ತಹಸೀಲ್ದಾರ್ ಸದಸ್ಯರ ಇದೆ. ಪಾಣಿ ಅಪ್ಡೇಟ್ ಕೊಡ್ತಾ ಇಲ್ಲ ಸರ್. ಸುತ್ತೂತಲ್ಲವರು ಸಹ ಇಲ್ಲಿಂದ ಅಲ್ಲಿಗೆ ಅಂತ ಅಲ್ಲಿಂದ ಇಲ್ಲಿ ಕಳಿಸ್ತಾರೆ, ಇಲ್ಲಿಂದ ಅಲ್ಲಿ ಕಳಿಸ್ತಾರೆ. ಲಾಸ್ಟ್ ಟೈಮ್ ಸರ್ ಕೊಟ್ರೆ ಮುಗೀತಲ್ಲ. ಅವ್ರು ಮಾತಾಡೋದೇನು, ಅವರು ಎಲ್ಲ ಮುಚ್ಚಿಟ್ಟು ಮಾತಾಡ್ತಾರೆ. ಈಗ ಈ ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದ್ರೆ ಅಲ್ಲಿ ಹೋಗಿ ಫೈಟ್ ಮಾಡ್ಕೊಳ್ಳಿ ಅಂತ ರಿಪ್ಲೈ ಕೊಡ್ಬಿಡಿ. ಅದಕ್ಕೆ ಯಾಕೆ ಅದನ್ನ ಕೊಡದೆ ಈಗ ಮಾಡಿದ್ರೆ ಅವರಿಂದ ರೆಫರೆನ್ಸ್ ಬಂದಿದೆ ಏನೂ ಆಗಿಲ್ಲ ಅಂತ ಹೇಳಕ್ಕೆ ಅವ್ರಿಗೂ ಒಂದು ಕೈ. ಎಲ್ಲರೂ ಬುದ್ಧಿವಂತರೆ, ಅವರು ಬುದ್ಧಿವಂತರೆ. ಅವ್ರಿಗೆ ತಕ್ಕಂಗೆ ನೀವು ಉತ್ತರ ಕೊಡಲ್ಲ. ಸುಮ್ಮನೆ ಅವ್ರು ಏನು ಮಾಡಿಲ್ಲ.